ಬಹು ಜನರು ಬಹು ದೀರ್ಘಕಾಲ ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿ ಆಯಿತು. ಆ ನಂತರ ರಾಮ ಮಂದಿರವನ್ನು ಪ್ರಶ್ನಿಸಿ ಆಯಿತು. ಆ ನಂತರ ರಾಮ ಮಂದಿರದ ಉದ್ಘಾಟನೆಯನ್ನು ಪ್ರಶ್ನಿಸಿದ್ದಾಯಿತು. ಆ ನಂತರ ರಾಮ ಮಂದಿರಕ್ಕೆ ಬರುವ ಆಹ್ವಾನ ಪತ್ರಿಕೆಗಳೇನು ಎಂಬುದಕ್ಕೆ ಪ್ರಶ್ನಿಸಿ ಆಯಿತು. ಈಗ ಅವ್ಯಾವುದೂ ಸಾಲಲಿಲ್ಲ ಅಂತ ಮೂಲಕ್ಕೆ ವಾಪಸ್ಸು ಹೋಗಿ ರಾಮ ಮಂದಿರದ ಲೋಕಾರ್ಪಣೆ ಸಂದರ್ಭದಲ್ಲೇ ಅದರಲ್ಲಿ ಹಿಂದೆ 32 ವರ್ಷಗಳ ಹಿಂದೆ ಭಾಗಿಯಾಗಿದ್ದ ವ್ಯಕ್ತಿಯನ್ನು ಬಂಧಿಸಿ ಮೈ ಮೇಲೆ ಕೆಂಪಿರುವೆಯನ್ನು ಬಿಟ್ಟುಕೊಂಡಿದೆ ರಾಜ್ಯ ಸರ್ಕಾರ. ಈ ಸುದ್ದಿ ಬಹು ಸಹಜವಾಗಿ ರಾಷ್ಟ್ರಮಟ್ಟದಲ್ಲಿ ಈಗ ಸುದ್ದಿ ಮಾಡ್ತಿದೆ. ಮೇಲುನೋಟಕ್ಕೆ ಅದು ಕಾಕತಾಳೀಯವೋ ಅಥವಾ ಬೇಕೆಂದಲೇ ಮಾಡುತ್ತಿದ್ದಾರೋ ನನಗೆ ಅರ್ಥವಾಗ್ತಾ ಇಲ್ಲ. ಈ ಘಟನೆ ಹೊರಕ್ಕೆ ಬಂದ ಕೂಡಲೇ ಹುಬ್ಬಳ್ಳಿಯ ಈ ಘಟನೆ ಅಯೋಧ್ಯೆ ಸೇರಿ ದೇಶದ ಹಲವೆಡೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕೆಲ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿವೆ. ಬಿಜೆಪಿಯು ಸ್ಥಳೀಯವಾಗಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಅದನ್ನು ಪ್ರತಿಭಟಿಸಿ ನಾಳೆ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲೂ ವಿಶೇಷವಾಗಿ ಜನರಲಿ ರಾಜ್ಯದ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡುವುದಾಗಿ ತೀರ್ಮಾನಿಸಿದೆ. ಪ್ಲಸ್ ಬಿಜೆಪಿ ಪಡೆ ಕಾಂಗ್ರೆಸ್ ಮೇಲೆ ತಿರುಗಿ ಬಿದ್ದಿದೆ. ಮೊದಲು ಪ್ರಧಾನಿ ಉದ್ಘಾಟನೆಗೆ ಕಾಂಗ್ರೆಸ್ ತಗಾದೆ ತೆಗೀತು. ಜನ ಒಪ್ಪದಿದ್ದಾಗ ಈ ರೀತಿ ಸೇಡು ತೀರಿಸ್ಕೊತಿದ್ದಾರೆ ಅನ್ನೋದು ಕೇಂದ್ರ ಮಂತ್ರಿ ಜೋಶಿಯವರ ಆರೋಪ. ಸಿದ್ದರಾಮಯ್ಯ ಸರ್ಕಾರ ಐಸಿಸ್ ಸರ್ಕಾರ ಎಂಬುದು ಅವರ ಹೋಲಿಕೆ. ಕಾನೂನು ಸುವ್ಯವಸ್ಥೆ ಹದಗೆಡುವ ದುಸ್ಸಾಹಸಕ್ಕೆ ಅವರು ಕೈ ಹಾಕ್ತಿದ್ದಾರೆ. ಮುಂದೆ ನಡೆಯುವ ಘಟನೆಗಳಿಗೆ ಅವರೇ ಹೊಣೆ ಅಂತ ವಿಜಯೇಂದ್ರ ಎಚ್ಚರಿಕೆ. ರಾವಣ ಮಾತ್ರ ರಾಮ ವಿರೋಧಿ ಅಲ್ಲ, ಸಿದ್ದರಾಮಯ್ಯ ಕೂಡ ರಾಮ ವಿರೋಧಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಾಕತ್ತಿದ್ದರೆ ನನ್ನನ್ನು ಬಂಧಿಸಲಿ ಎಂದು ಸುನಿಲ್ ಕುಮಾರ್ ಸವಾಲು. ಈ ಎಲ್ಲ ಟೀಕೆಗಳಿಗೆ ಮುಖ್ಯಮಂತ್ರಿಗಳು ಗರಂ ಆಗಿ ಉತ್ತರ ಕೊಟ್ಟಿದ್ದಾರಂತೆ. ಅಪರಾಧಿಗಳಿಗೆ ಬೆಂಬಲ ನೀಡೋದು ನೀಚತನ. ಈಗ ಅರೆಸ್ಟ್ ಮಾಡಿದರೆ ಏನು ತಪ್ಪು, ಈಗ ಮಾಡಬಾರದು ಅಂತ ಇದೆಯಾ? ಜೋಶಿ ಏನು ಕೋರ್ಟಾ? ಅವ್ರು ಹೇಳಿದ್ದೆ ಫೈನಲ್ಲಾ ಅಂತೆಲ್ಲ ತಗೊಂಡಿದ್ದಾರೆ. ನೀವು ಏನು ಬೇಕಾದ್ರೂ ಹೇಳಕಳಿ, ಅದರಿಂದ ಆಗಬಹುದಾದ ಪರಿಣಾಮಗಳನ್ನು ಅವರವರೇ ಎದುರಿಸಬೇಕು. ಈ ಮಧ್ಯೆ ಇದೆಲ್ಲ ಸುಮ್ಮನೆ ರಾಜಕೀಯ ಮಾಡಬಾರ್ದು ಅಂತ ಎಂದಿನಂತೆ ಗೃಹ ಮಂತ್ರಿಗಳ ಬೆಣ್ಣೆ ಮಸಾಲೆ. ಆಯಿತಾ? ಯಾಕೆಂದರೆ ನೀವು ಬಯಸಿದಾಗ ಅದು ರಾಜಕೀಯ ಆಗಬಾರ್ದು, ನೀವು ಬಯಸುವಾಗ ಅದು ರಾಜಕೀಯ ಆಗಿಬಿಡಬೇಕು ಅಂದ್ಕೊಳ್ಳೋದು ಅದು ಯಾಕೆ ಈ ಭ್ರಮೆಗಳಲ್ಲಿದ್ದೀರೋ ನನಗೆ ಅರ್ಥವಾಗ್ತಿಲ್ಲ. ಇನ್ನು ಮಾಜಿ CM ಶೆಟ್ಟರ್ ಮಾತ್ರ ಅಯೋಧ್ಯೆ ಚಳವಳಿಗೆ ಸಂಬಂಧಿಸಿದ ಎಲ್ಲ ಕೇಸು ರದ್ದು ಮಾಡಬೇಕು. ಈ ಹಿಂದೆ BJP ಸರ್ಕಾರ ಯಾಕೆ ಕೇಸ್ ರದ್ದು ಮಾಡಲಿಲ್ಲ ಅಂತ ಕೇಳಿದ್ದಾರೆ. ನೀವೇ ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ನೀವು ಯಾಕೆ ರದ್ದು ಮಾಡಲಿಲ್ಲ? ಅವಕಾಶ ಇತ್ತಲ್ಲ. ನಿಮ್ಮ ಕ್ಷೇತ್ರ ಬೇರೆ ತಾನೇ. ಶೆಟ್ಟರ್ ಅವರ ರಾಜಕಾರಣ ನಡೆದಿದ್ದೇ ಹಿಂದೂ ಬಾವುಟ ಇದರ ಮೇಲೇನೆ ತಾನೆ. ಈಗ ಎಲ್ಲಿಲ್ಲದ ಅವರ ಬದಲಾವಣೆಯನ್ನು ನೋಡಿ ನನಗೆ ನಗು ಎಲ್ಲ ಇಲ್ಲ, ನನಗೆ ವಿಪರೀತವಾದ ಆಶ್ಚರ್ಯ. ರಾಜಕಾರಣಿ ಎಷ್ಟು ಸುಲಭವಾಗಿ ಬಟ್ಟೆ ಚೇಂಜ್ ಮಾಡ್ದಂಗೆ ಜೀವನ ಪರ್ಯಂತ ಪಾಲನೆ ಮಾಡಿದ ಸಿದ್ಧಾಂತಕ್ಕೆ ತಿಲಾಂಜಲಿ ಕೊಡ್ತಾರೆ ಅಂತ ಅದನ್ನೇ ಬದಲಾಯಿಸಿ ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತಿದ್ದಾರೆ. ಶೆಟ್ಟರ್ ಕುಡ್ ಬಿ ಎ ವಂಡರ್ಫುಲ್ ಕೇಸ್ ಸ್ಟಡಿ. ಯಾವತ್ತಾರು ಒಂದಿನ ಒಂದು ರಾಜಕಾರಣಿಗಳ ಮನೋಸ್ಥಿತಿ ಕುರಿತು, ಅವರ ಬದಲಾವಣೆಗಳನ್ನು ಕುರಿತು ಒಂದು ರಿಸರ್ಚ್ ಮಾಡೋದಾದರೆ ಶೆಟ್ಟರ್ ಕುಡ್ ಬಿ ಒನ್ ಕೇಸ್ ಫಾರ್ ಸ್ಟಡಿ. ಅದು ಆಲ್ ರೈಟ್. ಏನಾಗಿದೆ ಇಷ್ಟೆಲ್ಲ ಗೋಜಲಿಗೆ ನೋಡ್ಕೊಂಬರೋಣವೇ. ಕರಸೇವಕರಾಗಿದ್ದಂತಹ ಶ್ರೀಕಾಂತ ಪೂಜಾರಿಯನ್ನು ಇವರು ಬಂಧಿಸಿದ್ದಾರೆ. ಡನ್, ನೋ ಪ್ರಾಬ್ಲಮ್. ಪ್ರಾಬ್ಲಮ್ ಈಸ್ 32 ವರ್ಷದ ಹಳೆಯ ಕೇಸು ಅನ್ನೋದು. ಆದರೆ ಸರ್ಕಾರ ಈಗ ಎಚ್ಚೆತ್ತು ಅದಕ್ಕೆ ಸಮಜಾಯಿಷಿಗಳನ್ನು ತಯಾರಿ ಮಾಡ್ಕೋತಾ ಇದೆ. ಇದು ಮಾಮೂಲು ಕೆಲಸ. ಅಂದರೆ ಕರೋನಾಯಿಂದ ಸತ್ತ ಅಂದರೆ ಹೃದಯಾಘಾತದಿಂದ ಸತ್ತ, ಇದು ಈ ವ್ಯವಸ್ಥೆಯ ಒಳಗೆ ಅಡಗಿ ಬಂದಿರುವ ಅತ್ಯಂತ ದುಷ್ಟ ಕಳ್ಳಾಟ. ಅದು ಅದಾದ್ಮೇಲೆ ಅದಕ್ಕೆ ಸಮಜಾಯಿಷಿಗಳನ್ನು ಹುಡುಕೋತಾ ಹೋಗ್ಬಿಡೋದು, ಅದನ್ನು ಡಿಫೆಂಡ್ ಮಾಡೋಕ್ಕೆ. ಏನಂತೆ ಇವ್ರದ್ದು ಅಕ್ರಮ ಸಾರಾಯಿ ಮಾರಾಟ ಕೇಸಿದೆ ಅವ್ರ ಮೇಲೆ 9, 98-13 ಅವಧಿಯಲ್ಲಿ 98-13 ಅವಧಿಯಲ್ಲಿ ಈ 9 ಕೇಸು ದಾಖಲು ಆಗಿದೆ. ಯಾವಾಗ? 98-2013 ಆ ಅವಧಿಯಲ್ಲಿ ದಾಖಲಾಗಿರೋ ಕೇಸು. ಗುಡ್. ಅಪಾಯಕಾರಿ ಶಸ್ತ್ರಾಸ್ತ್ರಗಳಿಂದ ಹಲ್ಲೆ 3 ಕೇಸು, ಅದು 99-2001, ಅದು 23-24 ವರ್ಷ. ಇನ್ನು ದೊಂಬಿ ಕೇಸಿದೆ, ಮಟ್ಕಾ ಜೂಜಾಟದ ಕೇಸಿದೆ 2002ರಲ್ಲಿ,
ಮುಂಜಾಗ್ರತಾ ಕೇಸ್ ಇದೆ 2004-9 ಅಂತ ಹಳೆಯ ಪಟ್ಟಿಯನ್ನು ಒಂದು ಕೆದಕಿ ಇಟ್ಟು ಅಂದರೆ ಇವರು ಯೋಗ್ಯರು ಅಂತ ಸರ್ಕಾರ ಎಂದಿನ ವಾದವನ್ನು ಇಟ್ಟಿದೆ. ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು. ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ 35 ವರ್ಷದ ಹಳೆ ಕೇಸನ್ನ ಇವತ್ತು ತೆಗೆದು ಜನರನ್ನ ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ? ಮೊಘಲ್ ಸರ್ಕಾರ ನಡೆಸಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್ ISIS ಒಂದು ಸಂಸ್ಥೆ ಇದಲ್ಲ ಆ ರೀತಿಯ ಸರ್ಕಾರ ನಡೆಸಬೇಕಂತ ಮಾಡಿದ್ದಾರೆ ನೀವು? 31 ವರ್ಷದ ಹಿಂದಿನ ಹಳೆಯ ಕೇಸನ್ನ ನಿಮ್ಮ ಸಂದರ್ಭ ಇವಾಗೇ ಬೇಕಿತ್ತ ನಿಮ್ಗೆ? ಹಾಗಾದ್ರೆ ಏನ್ ಉದ್ದೇಶ ನಿಮ್ದು? ಹಾಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ, ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ. ಆದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರ ಆಗ್ತಾರೆ. ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು, ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ. ರಾವಣ ಮಾತ್ರ ರಾಮ ವಿರೋಧಿ ಅಲ್ಲ, ನಾನು ಕೂಡ ರಾಮ ವಿರೋಧಿ ಎನ್ನುವುದನ್ನ ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ. 92ರ ಕಾರ್ಯಸೇವೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಸಿದ್ದರಾಮಯ್ಯನವರಿಗೆ ನಾನು ಸವಾಲನ್ನು ಹಾಕ್ತೇನೆ. ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ. ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರ್ಯಸೇವಕರನ್ನ ಬಂಧನವನ್ನ ಮಾಡಿ ನೋಡಿ. ಅಪರಾಧಿನೇ ಯಾವಾಗ್ಲೂ ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ. ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದಾರಲ್ಲ ಅವ್ರು ನೀಚತನ. ಆಯ್ತು, ಈಗ ಮಾಡಿದ್ರಿ ಅಂತ ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರ್ದು ಅಂತ ಇದೆಯಾ? ಪ್ರಹ್ಲಾದ್ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಅವರೇ ಕೋರ್ಟ. ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ? ಎಲ್ಲ ಕೇಸ್ಗಳನ್ನು ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ರೆ ಅದಕ್ಕೆ ಇನ್ನೇನಾದ್ರೂ ಅರ್ಥ ಅದನ್ನ ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನ್ನೆನೂ ಹೇಳಿದ್ದೇನೆ, ಈಗಲೂ ಹೇಳ್ತೀನಿ. ಏನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ, ನಾನು ಯಾಕೆ ಅವಕಾಶ ಮಾಡ್ಬೋದು? ಕಾನೂನು ರೀ, ನೆಲದ ಕಾನೂನು ಇದು. ಅದನ್ನ ನೀವು ಯಾಕೆ ಅದನ್ನ ಆ ರೀತಿ ತಿಳ್ಕೊಳ್ತೀರಾ? ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ. ನಮ್ಮ ಇಂಟರ್ಫಿಯರೆನ್ಸ್ ಆಗಲಿ, ನಮ್ಮ ಡೈರೆಕ್ಷನ್ಸ್ ಆಗಲಿ ಅಗತ್ಯ ಇರೋದಿಲ್ಲ. ಈಗೆಲ್ಲ ಏನು ಬೀದಿಗಿದ್ದು ಹೋರಾಟ ಮಾಡಾಕ್ತಾರಲ್ಲ, ಹಾಗಾದ್ರೆ ಇಷ್ಟೆಲ್ಲ ಕೇಸ್ ಇದ್ದದ್ದನ್ನ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಗಮನಕ್ಕೆ ತಂದು ವಿಡ್ರಾ ಮಾಡಿಸ್ಕೊಳ್ಬೋದಾಗಿತ್ತು. ಹಿಂದಿನ ಸರ್ಕಾರ ಇದ್ದಾಗ ಆಗ್ಬೇಕಾಯ್ತು, ಯಾಕಾಗಿಲ್ಲ? ಅವಾಗ ಇವರೆಲ್ಲ ಎಲ್ಲಿದ್ರು? ನೀವು CM ಆಗಿದ್ರಲ್ಲ, ಆಗ್ಯಾಕಾಗಲಿಲ್ಲ? ನಿಮಗಿಂತ ಅರಿವು ಇನ್ಯಾರಿಗೂ ಇರಬಾರ್ದಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನಾಯಿತು ಆ ದಿನಗಳಲ್ಲಿ ಅಂತ? ನಿಮ್ಮ ತಂದೆ ಕಾಲದಿಂದ ಬೇರೆಯವರು ಹೇಳೋದು ಬೇರೆ, ಅದು ರಾಜಕಾರಣ. ಶಟ್ಟರ್ ಶುಡ್ ನಾಟ್ ಸ್ಪೀಕ್. ನನ್ನ ಪ್ರಕಾರದಲ್ಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಬಾವುಟ ಮತ್ತು ಹಿಂದುತ್ವದ ಆಧಾರದಲ್ಲೇ ನಡೆದದ್ದು ಮತ್ತು ಆ ರಾಜಕಾರಣದಲ್ಲೇ ನೀವು ಮುಂದೆ ಬಂದಿರೋದು. ಅವತ್ತು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತ ನೀವೇ ಕೇಳ್ಕೋಬೇಕು. ನಿಮ್ಗಲ್ಲ ಅದಿರೋದು, ನಿಮ್ಗೆ ಹಕ್ಕೇ ಇಲ್ಲ ನನ್ನ ಪ್ರಕಾರದಲ್ಲಿ ಮಾತಾಡೋಕ್ಕೆ. ಏನು ಎಸ್ ಕೆಲವು ವಿಷಯದಲ್ಲಿ ಅಮಾಯಕರನ್ನ ಚೀಫ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಲೀಗಲ್ ಎಕ್ಸ್ಪರ್ಟ್ ಅಲ್ಲ ಅಂತ. ಆಲ್ ರೈಟ್, ಸಿದ್ದರಾಮಯ್ಯನವ್ರು ಲೀಗಲ್ ಲಾ ತಾನೆ, ಕರೆಕ್ಟಾ? ಕಾನೂನು ಪ್ರಕಾರ ಕೇಸ್ಗಳು ಕ್ಲೋಸ್ ಆಗಿರಲ್ಲ, ಕ್ಲೋಸ್ ಮಾಡ್ಕೋಬೇಕು. ಅದನ್ನು ಕಾನೂನು ಪ್ರಕಾರನೇ ಮಾಡಬೇಕಪ್ಪ, ಕರೆಕ್ಟ್. ಅಪರಾಧಿಗಳಿಗೆ ಬೆಂಬಲ ಕೊಡೋದು ನೀಚತನ ಅಲ್ವಾ? ಅವ್ರ ಅಪರಾಧಿ ಯಾವಾಗ ಅದ? ಅದು ಯಾವ ಊರು ಲೀಗಲ್ ಎಕ್ಸ್ಪರ್ಟ್ ಟಾಕೋದು? ಅವನ ಅಪರಾಧಿ ಯಾವಾಗ ಅದ? ಹಾಗಾದ್ರೆ DK ಶಿವಕುಮಾರ್ ಅಪರಾಧಿ ಆಗ್ಬಿಡ್ತಾರೆ. ಆರೋಪ ಬಂದವರೆಲ್ಲ ಅಪರಾಧಿ. ಮತ್ತೆ ಅದೆಂಗೆ ಅಪರಾಧಿ ಆಗ್ತಾನವನು? ಆಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. He is not. He is still an accused. ನೀವೇ ಸಾವಿರ ಸರಿ ಹೇಳಿದಿರಿ ಅಕ್ಯೂಸ್ಡ್ ನೀಡ್ ನಾಟ್ ಬಿ ಇದು ಕಂಡ್ರೈ ಅಂತ. ಹಾಗೆ ಅದುವೇ, ಅವರು ಕೋರ್ಟ್ ಅಲ್ಲ, ನೀವು ಕೋರ್ಟ್ ಅಲ್ಲ. ನೀವೆಂಗೆ ಕೋರ್ಟ್ ಥರ ಅವನ ಅಪರಾಧಿ ಅಂತ ಡಿಕ್ಲೇರ್ ಮಾಡ್ತೀರಿ? ಎಷ್ಟು ದೊಂಬಿ ಕೇಸಲ್ಲಿ ನೀವು ಪೊಲೀಸ್ನವ್ರು ಕೇಸ್ ಹಾಕಿದಾಗ ಅದು ಕೋರ್ಟಲ್ಲಿ ಕನ್ವಿಕ್ಷನ್ನಲ್ಲಿ ಪಾಸ್ ಆಗಿರುತ್ತೆ. ಎಷ್ಟು ಕೇಸಲ್ಲಿ ಆಗಿದೆ? ಓಕೆ, ಕ್ವಶನ್ ಈಸ್ ದಿಸ್, ಈ ಸರ್ಕಾರಕ್ಕೆ ಕೇಸನ್ನು, ಹಳೆಯ ಕೇಸ್ಗಳನ್ನು ವಿಲೆ ಮಾಡೋದು ತಪ್ಪು ಅಂತ ನಾನೇನು ಹೇಳಲ್ಲ. ಹಳೆ ಕೇಸ್ಗಳು ವಿಲೆ ಆಗಬೇಕು ಯಾವಾಗಲಾದ್ರೂ. ಈ ಪ್ರಕರಣದಲ್ಲಿ 32 ವರ್ಷ ಆದ ಮೇಲೆ ನೀವು ಅದಕ್ಕೆ ಸಂಬಂಧಿತ ಕೇಸನ್ನು ತೆಗೆದುಕೊಂಡು ಬಂದು ಇನ್ನು 15 ದಿನನೋ 20 ದಿನನೋ ಇದೆ ರಾಮ ಮಂದಿರ ಅಂದಾಗ ಉದ್ಘಾಟನೆಗೆ, ಅದರ ರಿಲೇಟೆಡ್ ಕೇಸನ್ನು ಹಿಡ್ಕೊಂಬಂದು ಒಳಗೆ ಕಳಿಸಿ ಈಗ ಅದನ್ನು ಮೈ ಪರ್ಚ್ಕೊಂಡು ಆವಾಗಲೇ ಹೇಳ್ದಂಗೆ ಕೆಂಜಿರುವೆ ಬಿಟ್ಕೊಂಡು ಕಚ್ಚಿಸ್ಕೊಳಕ್ಕೆ ಓಡಾಡ್ತಿದ್ದೀರಲ್ಲ, ನಿಮ್ಗೆ ರಾಜಕಾರಣದ ಅಲ್ಪ ಸ್ವಲ್ಪ ಬುದ್ಧಿನಾರು ಇರಬೇಕಲ್ಲ, ನಿಮಗೆ ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಇರಬೇಕಲ್ಲ. ಅದಾದ್ರೂ
32 ವರ್ಷ ಕಾದವ್ರಿಗೆ ಈಗಿನ 15 ದಿನ ಕಾದಿದ್ರೆ ನಿಮ್ಗೇನು ಬಡದು ರೋಗ ಓಡೋಗ್ತಿತ್ತು, ನಿಮಗೆ ಏನಾಗ್ಬಿಡ್ತಿತ್ತು, ನಿಮಗೆ ಅಂತ ಅರ್ಜೆಂಟ್ ಏನಿದೆ? ಏನಿತ್ತಪ್ಪ, ಯಾಕಪ್ಪ ಬೇಕಿತ್ತಿದ್ದು? ಹೌದು. ಸೊ ಇದು ಏನನ್ನ ತೋರಿಸತ್ತೆ? ಕಾಕತಾಳೀಯವೇ ಇರಬಹುದು, ಆದರೆ ಏನನ್ನ ತೋರಿಸತ್ತೆ ಅಂದರೆ ಆ ಸಮಯಕ್ಕೆ ತಕ್ಕಂತೆ ಅದನ್ನು ಹೆಣೆಯಲಾಗಿದೆ ಎಂಬ ಭಾವನೆಯೇ ಹುಟ್ಟುಬಿಡುತ್ತೆ. ಆ ಮೆಸೇಜೇ ನಂಬರ್ 2, ಒಂದು ವೇಳೆ ಈ ಪ್ರಕರಣದಲ್ಲಿ ಆರೋಪಿ ಎಂಬಾತ ಯಾರು ಇದ್ದುಕೊಳ್ಳಿ, ನಾನು ಸಿದ್ದರಾಮಯ್ಯನವ್ರ ಥರ ಅಪರಾಧಿ ಅಂತ ಹೇಳಕ್ಕೆ ಬರಲ್ಲ, ಅವನ ಆರೋಪಿ ಅಷ್ಟೇ, ಪ್ರೂವ್ ಆಗಿಲ್ಲ ಇನ್ನು. ಅವನ ಆರೋಪಿ ತಲೆಮರೆಸಿಕೊಂಡಿದ್ದಾನೆ, ಲುಕೌಟ್ ನೋಟಿಸಲ್ಲಿದ್ದ, ಅವನು ಇಲ್ಲವೇ ಇಲ್ಲ ಊರಲ್ಲಿ, ಅಂದು ಕಾಣೆಯಾದವನು ಮತ್ತೆ ಪ್ರತ್ಯಕ್ಷನಾಗಿಲ್ಲ, ಅದಿದ್ರೂ ಓಕೆ, ಓಕೆ. ಅವನು ಅಲ್ಲೇ ಇರೋನಲ್ಲ. 30 ವರ್ಷದಾಗಿದ್ದವನಿಗೀಗ 62 ವರ್ಷ ಆಗೋಗಿ ಒಂದು ವೇಳೆ ಸರ್ಕಾರಿ ನೌಕರಿಲಿದ್ರೆ ನಿವೃತ್ತಿ ಆಗೋಗ್ತಿದ್ದ. ಕರೆಕ್ಟ್. ಅವನು ಒಂದು ವೇಳೆ ಇದ್ದಿದ್ದರೆ ಆತ ಯಾರೇ ಆಗಲಿ ಅವರು ಅಂಥದ್ರಲ್ಲಿ ಈ 32 ವರ್ಷದ ಅವಧಿಯಲ್ಲಿ ಇದನ್ನು ವಿಲೆ ಮಾಡದೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಂಡು ಲಾಠಿ ಅಳ್ಳಾಡಿಸಿ ಪ್ರದರ್ಶನ ಕೊಟ್ಟು ಓಡಿ ಹೋದ ಪೊಲೀಸರಿಗೆ ಆ ಟೈಮಲ್ಲಿ ಸಂಬಳ ಯಾಕೆ ಕೊಡ್ತೀರಿ? ತಗೊಳಕ್ಕೆ ಅರ್ಹರಲ್ಲ. ಯಾಕೆ ತೊಗೊಂಡ್ರು ಹಂಗಾರೆ ಅವರೆಲ್ಲ ಸಂಬಳನ? ಅವ್ರ ಮೇಲೆ ಈಗ ಏನು ಕ್ರಮ ತಗೋತೀರಿ? ಹಂಗಾರೆ ಯಾರು ಕ್ರಮ ತಗೊಳ್ಳದೇ ಇದ್ದವ್ರಿಗೆ ಈಗ ಇಷ್ಟು ವರ್ಷ ಆದಮೇಲೆ ಅರೆಸ್ಟ್ ಮಾಡಬಾರ್ದು ಅಂತ ಏನಾದ್ರು ಕಾನೂನಲ್ಲಿ ಇದೆಯಾ ಅಂತ CM ಕೇಳಿದರೆ ಕರೆಕ್ಟ್, ಅದು ಕ್ರಿಮಿನಲ್ ಕೇಸಲ್ಲಿ ಹಂಗೇನಿಲ್ಲ, ಅದು ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಕೋಬಹುದು, ಅಂದರೆ ಪ್ರಕರಣ ಮುಚ್ಚೋಯ್ತು ಅಂತ ಹೇಳಕ್ಕೆ ಬರಲ್ಲ, ಅದನ್ನು ರೀಓಪನ್ ಮಾಡೋಕ್ಕೆ ಅವಕಾಶ ಆಗತ್ತೆ ಕ್ರಿಮಿನಲ್ ಕೇಸಲ್ಲಿ. ಹಾಗಾದ್ರೆ ಅದೇ ರೀತಿ ಯಾವಾಗಲಾದರೂ ಏನು ಸಮಯ ಮೀರಿಲ್ವಲ್ಲ, ಈಗಲೂ ಕ್ರಮ ತಗೊಳ್ಳಿ. ಆ ಪೊಲೀಸ್ನವ್ರ ಮೇಲೆ ಯಾರ್ಯಾರಲ್ಲಿ ಕೇಸ್ ಮುಚ್ಚಲಿಲ್ಲ ಅದನ್ನ ಅವ್ರ ಮೇಲೆ ಕ್ರಮ ತಗೊಳ್ಳಿ ನೋಡೋಣ. ಕರ್ತವ್ಯ ಯಾಕೆ ಅವ್ರು ಮಾಡಲಿಲ್ಲ ಕೆಲಸ? ನಂಗಾರೆ ಅಲ್ಲೇ ಇದ್ದವ್ ತಾನೆ, ಅವ್ರೇನು ಓಡೋಗಿರೋ ಗಿರಾಕಿ ಅಲ್ವಲ್ಲ. ವಿಜಯ್ ಮಲ್ಯ ಅಂತ ತಲೆ ಮರ್ಸ್ಕೊಂಡು ಲಂಡನ್ಗೆ ಹೋಗಿ ಕೂತಿದ್ದಿದ್ರೆ ಸಿಗ್ತಾ ಇಲ್ಲ, ಕತೆ ಬೇರೆಪ್ಪ. ಕರ್ಕೊಂಬರೋದು ಹೆಂಗೆ ಟ್ರೈ ಮಾಡ್ತಾನೆ ಇದ್ದೋ, ಲೆಟರ್ ಬರ್ದು ಬರಲಿಲ್ಲ ವಾಪಸ್ಸು ಅಂತ. ಇದು ನಂಗಲ್ವಲ್ಲ, ಅಲ್ಲೇ ಇದ್ದವರು ಅಲ್ಲೇ ಇದ್ದಾನೆ. ಅದಕ್ಕೆ ಯಾರು ಜವಾಬ್ದಾರಿ? ಅದಕ್ಕೂ ಇಲ್ಲ, ಅದನ್ನು ಕೇಳಲ್ಲ ನೀವು. ಅದು ಬಿಟ್ಬಿಡ್ತೀನಿ ನಾನು ಬೇಕಾದ್ರೆ. ಫೈನ್. ಹಳೆ ಕೇಸ್ಗಳನ್ನು ವಿಲೇ ಮಾಡ್ತಿದೆ ರಾಜ್ಯ ಸರ್ಕಾರ ಅಂದರೆ ಐ ಅಗ್ರಿ ವಿತ್ ಇಟ್. ಇರ್ಬೋದು, ಹಳೆ ಕೇಸ್ಗಳನ್ನು ವಿಲೇ ಮಾಡಿಸ್ತಿರ್ಬೋದು ನೀವು. ಇಟ್ ಇಸ್ ನಾಟ್ ಅ ಬ್ಯಾಡ್ ಪ್ರೊಸೀಜರ್, ಅದು ಆ್ಯಕ್ಚುಲಿ ಒಳ್ಳೆ ಪ್ರೊಸೀಜರ್. ಹಳೆ ಕೇಸ್ಗಳನ್ನು ವಿಲೇ ಮಾಡಿಸಿ ಖಾಲಿ ಮಾಡಿಸಿ ಕಳಿಸೋದು ಆಚೆಗೆ. ಇಲ್ಲ ಸುಮ್ಮನೆ ಅವೆಲ್ಲ ಅಲ್ಲಲ್ಲೇ ಕೂತಿರುತ್ತೆ. ಓಕೆ. ಲಾಂಗ್ ಪೆಂಡಿಂಗ್ ಕೇಸಾಗಿ ಸುಮ್ಮನೆ ಫೈಲಲ್ಲಿ ಮೇಲೆ ಕೂತಿರುತ್ತೆ. ಇದನ್ನೇ ನಾನು ಬಡ್ಕೊಂಡಿದ್ದು ಹಿಂದೆ. ಯಾವತ್ತು ನಿಮ್ಮ ವರ್ಗಾವಣೆಗಳು ಲಂಚ, ರುಷುವತ್ತು ಮತ್ತು ಜಾತಿ ಆಧಾರದ ಮೇಲೆ ಸ್ಟಾರ್ಟ್ ಆಯಿತೋ ಆವತ್ತೇ ಇದೆಲ್ಲ ನೆಗೆದು ಬಿದ್ದೋಯ್ತು. ಯಾಕಂದರೆ ಇನ್ಸ್ಪೆಕ್ಷನ್ಗಳೇ ನಡೆಯಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ. SP ಗಳು DCPಗಳು ಈಗ ಇವರೆಲ್ಲ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಹಳೆ ಕೇಸ್ಗಳನ್ನು ತೆಗೆಸಿ ಡೆಡ್ಲೈನ್ ಕೊಟ್ಟು ಖಾಲಿ ಮಾಡಿರಿ ಈ ಕೇಸಲ್ಲ, ಯಾಕ್ರಿ ಇಟ್ಕೊಂಡಿದ್ದೀರಿ ಇವೆಲ್ಲ ಕೇಸ್ಗಳನ್ನು ಅಂತ ಹೇಳಿ. ಇಲ್ವಲ್ಲ, ಎಲ್ಲ ಸತ್ತೋಗಿದೆಯಲ್ಲ, ಆಸಕ್ತಿ ಇಲ್ಲ, ಯಾರಿಗೂ ಇಲ್ಲ. ಈಗ ಎಲ್ಲರಿಗೂ ಇರೋದು ಬೇರೆ ಬೇರೆ ಆಸಕ್ತಿಗಳು ಅಷ್ಟೇ ಅಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ. ಹಾಗಾಗಿ ಇದು ಉಳ್ಕೊಂಡಿದೆ ಅಂತ ಇಟ್ಕೊಳ್ಳೋಣಪ್ಪ. ಆಲ್ ರೈಟ್, ದಟ್ ಇಸ್ ಆಲ್ಸೋ ಅಕ್ಸೆಪ್ಟಬಲ್ ಬೇಕಾದ್ರೆ. ಹಾಗಾದರೆ ಡಾಕ್ಟರ್ ಪರಮೇಶ್ವರ್ ಸರ್, ರಾಜ್ಯವ್ಯಾಪಿ ವಿಲೇ ಮಾಡಿದ ಕೇಸ್ ಲೆಕ್ಕ ಕೊಡಿ. ಇವಾಗ ನನಗೆ ಈಗಲೇ ಕೊಡಬೇಕು, ಕೊಡಿ ನೋಡೋಣ. ಎಷ್ಟು ಕೇಸ್ ವಿಲೇ ಆಯಿತು ನೋಡ್ತೀನಿ. ಬೆಂಗಳೂರಿನಲ್ಲಿ ಎಷ್ಟಿದೆ ಲಾಂಗ್ ಪೆಂಡಿಂಗ್ ಕೇಸು? ಸರಿಯಾಗಿ ಲೆಕ್ಕ ಹಾಕಿ. ಒಂದು 10,000 ಕೇಸ್ ಸಿಗುತ್ತೆ ಈಗ ನಿಮಗೆ. 10,000 ಕೇಸ್ ಸಿಗುತ್ತೆ, ಅಷ್ಟು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಲೆಕ್ಕ ಹಾಕೊಂಬಂದ್ಬಿಟ್ರೆ ನೀವೀಗ. ಎಷ್ಟು ಕೇಸ್ ವಿಲೇ ಮಾಡಿದ್ರಿ? ಸೆಲೆಕ್ಟಿವ್ ಆಗಿ ಆಗಬಾರ್ದಲ್ಲ. ದ್ಯಾಟ್ ಇಸ್ ಎಕ್ಸಾಕ್ಟ್ಲಿ ದಿ ಟ್ರಬಲ್. ಈಗ ಅದಕ್ಕೆ ಇದು ಸೆಲೆಕ್ಟಿವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ಬಿಡೋದಲ್ಲಿ. ಅಫ್ಕೋರ್ಸ್ ಕೋರ್ಟ್ ವಿಲ್ ಟೇಕ್ ಕಾಗ್ನಿಸೆನ್ಸ್, ಅವ್ರು ಏನು ಮಾಡ್ತಾರೋ ಅವ್ರು ಮಾಡ್ತಾರೆ, ಬಿಡ್ತಾರೆ, ಪ್ರಶ್ನೆ ಬೇರೆ. ಯಾಕದಂದು ಆಗತ್ತದು? ಕೆಲವು ಕೇಸ್ಗಳಲ್ಲಿ ಸರ್ ಅಮಾಯಕರನ್ನ ಬಿಡಿ ಅಂತ ಪತ್ರ ಬರೀತಾರೆ DCM ಅವರು. ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ತಪ್ಪು ಮಾಡಿದವರನ್ನ ನಾ ವಾಪಸ್ ಬರ್ತೀನಿ, ಅದು ಬೇರೆ. ಅದು DJ ಹಳ್ಳಿದೋ, KG ಹಳ್ಳಿದೋ, ಹುಬ್ಬಳ್ಳಿದೋ ಕಾಗದ ಬರೆದು ಅಮಾಯಕರು ಬಿಟ್ಬಿಡಿ ಅಂತ ಅನ್ನೋದು, ಹೌದಲ್ಲ? ಇದರಲ್ಲಿ ಇವ್ರನ್ನ ಹೋಗಿ ಹಿಡ್ಕತ್ತಾರೆ, ಇಲ್ಲಿ ಅಪರಾಧಿ ಮಾಡ್ತಾರೆ. ಅದನ್ನೂ ಬಿಟ್ಬಿಡ್ತೀನಪ್ಪ ನಾನು. ಕರೆಕ್ಟ್. CBI DK ಶಿವಕುಮಾರ್ ಅವ್ರನ್ನ 2 ವರ್ಷನೋ 1.5 ವರ್ಷನೋ ಕರೆಸಲಿಲ್ಲಪ್ಪ. ಯಾವ ಹೇಳಿಕೆನೂ ತೊಗೊಂಡಿಲ್ಲ, ಏನೂ ಇಲ್ಲ. ಅದಕ್ಕೆ DK ಶಿವಕುಮಾರ್ ಅವ್ರದ್ದು ವಾದ ಏನಿತ್ತು? ಕರ್ಸೇ ಇಲ್ರಿ ನನ್ನನ್ನು ಕರ್ಸೇ ಇಲ್ಲ. ಈಗ ನೀವು ತಪ್ಪು ಮಾಡಿದೀಯಾ ಅಂದರೆ ಅಂತಾರೆ. ಅವನನ್ನು ನೀವು ಕರ್ಸ್ಕೊಂಡೇ ಇಲ್ವಲ್ರಪ್ಪ. ಈಗ 32 ವರ್ಷ ಆದ್ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ಅಂತಂದ್ರೆ ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಬಂಧನ ಆಗಿಲ್ಲ ಅಂತ ಅವರೇ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ DK ಅವ್ರು ಹೇಳೋದು ಸರಿನಾ? ಅದಕ್ಕೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಭಾಳ ಸೆಲೆಕ್ಟಿವ್ಲಿ ಸೈಲೆನ್ಸ್ಗೆ ಹೋಗ್ತಾರೆ, ಮೌನಕ್ಕೆ ಮಾತಾಡಲ್ಲ. 3 ದಿನ ಬಿಟ್ಕೊಂಡು, ಒಂದೊಂದು ವಾರ ಬಿಟ್ಕೊಂಡು ಅದಕ್ಕೊಂದು ತೇಲಿಸ್ಬಿಟ್ಟು ಒಂದು ಉತ್ತರ ಕೊಟ್ಬಿಟ್ಟು ಖಾಲಿ ಮಾಡಿಬಿಡೋದು. ಅಲ್ಲಿ ಹಾಗಾಗತ್ತೆ ಅವಾಗ. ಹಂಗಾರೆ ಈಗ ಶಿವಕುಮಾರ್ ಮೇಲೋ ಅಥವಾ ಯಾರ್ದೋ ಮೇಲೆ
ಯಾವುದೋ ಕೇಸ್ ಬಿತ್ತು ಅವ್ರು ಅಪರಾಧಿ ಆಗ್ಬಿಡ್ತಾರೆ ಹಂಗಾರೆ ಈಗ ಇಲ್ವಲ್ಲ, ಪ್ರೂವ್ ಮಾಡ್ಕೊ. ಅವ್ರ ಅಪರಾಧಿ ಅಥವಾ ರಾಜ್ಯ ಸರ್ಕಾರ ಮೊನ್ನೆ CBI ವಾಪಸ್ ತಗೊಂಡ್ರಲ್ಲ, ಹಂಗಾರೆ ಅವ್ರು ನಿರ್ದೋಷಿ ಆಗ್ಬಿಡ್ತಾರ ಅವಾಗ? ಇಲ್ಲ, ಹಾಗೇನಿಲ್ವಲ್ಲ. ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಅತ್ಯಂತ ಬಾಲಿಶವಾಗಿ ವರ್ತನೆ ಮಾಡಿದೆ. ಸ್ಥಳೀಯ ಆಫೀಸರ್ಗಳು ಬ್ರೈನ್ ಅನ್ನೋದನ್ನು ಅಪ್ಲೈ ಮಾಡಿದೆ. ಕೆಲವು ಸರಿ ಲಾ ಆ್ಯಂಡ್ ಆರ್ಡರ್ ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಕಾನೂನು ಹೇಳ್ತಿರುತ್ತೆ ಕರೆಕ್ಟು, ಅದು ಅದನ್ನು ಭಾಳ ಇಂಟೆಲಿಜೆಂಟ್ಲಿ ಯೂಸ್ ಮಾಡ್ಕೋಬೇಕು. ಕೆಲವು ಸರಿ ಅಪರಾಧಿ ಮುಂದಿರ್ತಾನೆ, ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ ಇವನು ಅಪರಾಧಿ ಆರೋಪಿ ಅಂತ, ಇವನು ಕಳ್ಳ ಇರ್ಬೋದು ಅಂತ, ಅವನನ್ನು ಬಿಟ್ಟು ಸರಿಯಾದ ಟೈಮ್ಗೆ ಅವನನ್ನು ಹಿಡ್ಕೋಬೇಕು ಅವರು. ಸಮಯ ಸಂದರ್ಭನೇ ಇಂಪಾರ್ಟೆಂಟ್. ಇದರಲ್ಲಿ ಸಮಯ ಸಂದರ್ಭವನ್ನು ನೋಡಬೇಕಿತ್ತು. ಭಾವನೆಗಳು ಈ ಮಟ್ಟದಲ್ಲಿ ಇದ್ದಾಗ ದೇಶದಲ್ಲಿ ಅದರ ಹಿನ್ನೆಲೆಯಲ್ಲಿ ಬಂದಂತಹ ಈ ಪ್ರಕರಣನ ಎತ್ಕೊಳ್ಳೋದೇ ಆದರೆ ಎತ್ಕೋಬೋದು, ಕಾನೂನು ಪ್ರಕಾರ ಹೌದು. ಆದರೆ ಭಾವನೆ ಪ್ರಕಾರ ಜನರ ಗಮನ ಸೆಳೆಯುವ ವಿಚಾರದಲ್ಲಿ ಏನಾಗತ್ತೆ ಅಂತಂದರೆ ಅದನ್ನು ಸಿದ್ದರಾಮಯ್ಯನವ್ರಿಗೆ ಅದು ಭಾಳ ಅರಿವಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆ ಭಾಗದಲ್ಲಿರೋರ್ಗೆ ಅರಿವಾಗತ್ತೆ. ಏನು? ಹುಬ್ಬಳ್ಳಿ, ಧಾರವಾಡ, ಗದಗ ಈ ಭಾಗದಲ್ಲಿ, ಬಹುತೇಕ ಮುಂಬೈ ಕರ್ನಾಟಕದ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಮೊಳಕೆ ಒಡೆದು ಚಿಗುರಿ ಮರವಾಗಿ ಹೆಮ್ಮರವಾಗಿದ್ದು ಹೇಗೆ? ಇದೆ ಹಿಂದೂ ಶೆಟ್ಟರ್ ಅವ್ರಿಗೆ ಮರ್ತೋಗಿದೆಯಾ ಅದೆಲ್ಲ? ಹೇಗೆ BJP ಬೆಳೀತು ಆ ಭಾಗದಲ್ಲಿ ಅನ್ನೋದು ಮರ್ತೋಗಿದೆಯಾ ಅವ್ರಿಗೆ? ಅಪಾರ್ಟ್ ಫ್ರಮ್ ಲಿಂಗಾಯತ್ ಕನ್ಸಾಲಿಡೇಷನ್ ಮರ್ತೋಗಿದೆಯಾ? ಈ ಹೋರಾಟ ಮರ್ತೋಯ್ತಾ ನಿಮ್ಮದು? ಈದ್ಗಾ ಮೈದಾನದ ಬಾವುಟದ ಗಲಾಟೆ ಮರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಆ ರೀತಿ ಇದ್ದಂಥ ಪ್ರದೇಶದಲ್ಲಿ ಇಂತಹ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡುವಾಗ ಶುಡ್ ಬಿ ವೆರಿ ಕರೆಕ್ಟಾಗಿರಬೇಕು, ಕೇರ್ಫುಲ್ ಆಗಿರಬೇಕು. 32 ವರ್ಷ ಆದ ಮೇಲೆ ನೀವು ಎತ್ಕೊಂಡೋಗಿ ಅದನ್ನು ಟೈಮಿಗೆ ಕರೆಕ್ಟಾಗಿ ಮಾಡಿ ಅದೇನು ತಪ್ಪು ಅಂದರೆ ತಪ್ಪಿಲ್ಲದೆ ಇರ್ಬೋದು. ಜನ ಏನನ್ನು ತಪ್ಪು ಅನ್ಕೋತಾರೆ ಅದನ್ನು ಅನ್ಕೋತಾರೆ. ಪರಮೇಶ್ವರ್ ಹೇಳಿದ ತಕ್ಷಣ ಹೇಳ್ಬಿಟ್ರು ಬಿಡ ಪರಮೇಶ್ವರ್ ಅದು ರಾಜಕೀಯ ಇಲ್ವಂತ ಬಿಟ್ಬಿಡೋದಂತ ಬಿಟ್ಬಿಡ್ತಾರಾ? ಅದರಿಂದ ಆಗಬಹುದಾದ ಬಿಟ್ಬಿಡ್ತಾರ ಜನ? ಹಾಗೆ ನೀವು ಹೇಳಿದ ತಕ್ಷಣ ಹಿಂಗೆ ಬಿಡು ಹೇಳಿದ ತಕ್ಷಣ ಹಿಂಗೆ ಹಿಡ್ಕಾನಕ್ಕೆ ಹಂಗಾಗಲ್ಲ. ಯು ಹ್ಯಾವ್ ಟು ಫೇಸ್ ಇಟ್. ಅದರ ಪರಿಣಾಮಗಳನ್ನ ಎದುರಿಸಬೇಕು. ಎಸ್. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣದೇವರಾಗಿ ರಾರಾಜಿಸುವುದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ರೂಪಿಸಿದಂತಹ ಬಾಲರಾಮ ಎಂಬ ಸುದ್ದಿಯನ್ನ ನಿನ್ನೆ ಬಿತ್ತರಿಸಿದ್ವಿ. ಇದೀಗ ಬಿಜೆಪಿ ನಾಯಕರು ಸರಣಿ ಟ್ವೀಟ್ಗಳ ಮೂಲಕ ಇದನ್ನು ಖಚಿತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿ ಹಲವರು ಅರುಣ್ ಯೋಗಿರಾಜ್ ನಿರ್ಮಿಸಿದ ಶಿಲ್ಪವೇ ಫೈನಲ್ ಆಗಿದೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ನನಗೆ ಅವರಿಗೆ ಬಹಳ ಹಳೆ ಪರಿಚಯ. ಹಿಂದೇನು ಶಂಕರಾಚಾರ್ಯ ಮೂರ್ತಿಯನ್ನ ಅನಾವರಣ ಮಾಡಿದ್ರು ಉತ್ತರಾಖಂಡದಲ್ಲಿ, ಅವಾಗೂ ನನ್ನ ಹತ್ರ ಬಂದಿದ್ರು ಅವರು. ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಇದು ವೆರಿ ಗುಡ್ ಆರ್ಟಿಸ್ಟ್ ಮೀನ್ ಸ್ಕಲ್ಪ್ಚರ್. ಅವ್ರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಆಲ್ ರೈಟ್. ಅವ್ರು ಹೇಳೋದೇನು? ಅಂಜನಾದ್ರಿ ಕರ್ನಾಟಕ, ರಾಮನು ಇಲ್ಲಿಂದಾನೇ ಹೋಗ್ತಾ ಇದೆ, ಇದಕ್ಕಿಂತ ಇನ್ನೇನು ಅಂತ ಅವ್ರದ್ದು. ಆಲ್ ರೈಟ್, ಅದು ಅವ್ರದ್ದೋ ಬಿಟ್ಟಿದ್ದೋ ಗೊತ್ತಿಲ್ಲ. ಬಟ್ ಟ್ರಸ್ಟು ತನ್ನ ಆಯ್ಕೆಯನ್ನು ರಾಮಲಲ್ಲಾ ವಿಚಾರದಲ್ಲಿ ಮಾಡಿದೆ. ಕೆಲವು ಸೋಷಿಯಲ್ ಮೀಡಿಯಾ ಅನ್ನೋರುಗಳು ಕೆಲವು ಚಿತ್ರಗಳನ್ನು ಹಾಕ್ಕೊಂಡು ಇದಿದೆ ಅಂತ ಓಡಾಡಿಸ್ಕೊತಾ ಇದ್ದಾರೆ. ಅದಾಗಿರಲ್ಲ, ಅದಾಗಿರಲ್ಲ. ಅಲ್ಲ, ನೀವು ಓಡಿಸ್ತಿರೋ ಪಿಕ್ಚರ್ ಆಗಿರಲ್ಲ. ಈಗಲೇ ಹೇಳ್ತೀನಿ, ನೀವು ಓಡಿಸ್ಕೋತಾ ಇದ್ದೀರಿ ಏನನ್ನ, ಇದೆ ಅಂತೆ ಅಂತ ಯಾರು ಓಡಿಸ್ಕೊತಾ ಇದ್ದೀರಿ, ಅದು ಆಗಿರಲ್ಲ. ಅಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಡೆಯೋದು, ನಂಬರ್ 1. ನಂಬರ್ 2, ಟ್ರಸ್ಟು, ಜನ್ಮಭೂಮಿ ಕಟ್ತಾ ಇರೋ ಟ್ರಸ್ಟು ತನ್ನ ಆಯ್ಕೆಯನ್ನು ಮಾಡಿದೆಯೇ ಹೊರತು ಅಂತಿಮ ಇದೆ ಎಂದು ಪ್ರಕಟಿಸಿಲ್ಲ. ಇದೇ 99% ಇರಬಹುದು, ಅಧಿಕೃತ ಆಗೋವರೆಗೂ ಅಲ್ಲ. ಮೂರನೆಯದು, ಈ ರಾಮಲಲ್ಲಾ ವಿಗ್ರಹ ಯಾವುದು ಎಂಬುದು ನಿಮಗೆ ಗೊತ್ತಾಗೋಲಿಕ್ಕೆ ಅದು ನಗರ ಪ್ರದಕ್ಷಿಣೆಗೆ ಹೋಗುತ್ತದೆ. ಪ್ರಾಣ ಪ್ರತಿಷ್ಠಾಪನೆಗೆ ಮೊದಲು ಅಯೋಧ್ಯೆಯಲ್ಲಿರುವ 10 ಹಲವಾರು ದೇವಸ್ಥಾನಗಳನ್ನು ಅದು ಪ್ರವೇಶ ಮಾಡಿ ಬರುತ್ತದೆ. ಅದರ ಅನುಮತಿಯ ರೂಪಕವಾಗಿ ಎಲ್ಲ ದೇವಸ್ಥಾನಗಳ ಪ್ರದಕ್ಷಿಣೆ. ಅದು ಹಂಗೆ ಡೈರೆಕ್ಟ್ ಈಗ ಪ್ರಾಣ ಪ್ರತಿಷ್ಠಾಪನೆಗೆ ಗರ್ಭಗುಡಿ ಒಳಕ್ಕೆ ಹೋಗಲ್ಲ. ಆ ಹಂತದಲ್ಲಿ ನಿಮಗೆ ಗೊತ್ತಾಗಬಹುದು ಅವರು ಪ್ರಕಟ ಮಾಡದಿದ್ದರೆ ಯಾವುದು ಹೇಗಿದೆ ಅಂತ. ಆದರೆ ನಮ್ಮ ಸಂತೋಷ ಏನಂದ್ರೆ ನಮ್ಮದೇ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಸಂತೋಷ. ಈ ಟ್ರಸ್ಟು 3 ಶಿಲ್ಪಿಗಳಿಗೆ 3 ರೀತಿಯ ಅಥವಾ 3 ಪ್ರಕಾರದ ರೀತಿಯಲ್ಲಿ ಕಲ್ಲನ್ನು ಶಿಲೆಯನ್ನು ಕೊಟ್ಟಿದೆ. ಒಬ್ಬೊಬ್ಬ ಶಿಲ್ಪಿಗೆ ಒಂದೊಂದು ರೀತಿಯ.
ಕಲ್ಲನ್ನು ಕೆತ್ತಲಿಕ್ಕೆ ಕೊಟ್ಟಿದೆ. ಅವರು ಆಯ್ಕೆ ಮಾಡಿರೋದಲ್ಲ, ಟ್ರಸ್ಟೇ ಆಯ್ಕೆ ಮಾಡ್ಕೊಂಡಿರೋದು. ಯಾರಿಗೆ ಯಾವ್ದು ಮತ್ತು 3 ಪ್ರಕಾರಗಳಲ್ಲಿ, ಅಂದರೆ ಯಾವ್ಯಾವುದು ಬೇರೆ ಬೇರೆ ಪ್ರಕಾರಗಳಲ್ಲಿ, ಬೇರೆ ಬೇರೆ ವಿವಿಧ ಶಿಲ್ಪ ಶೈಲಿಗಳಲ್ಲಿ ಇದನ್ನು ರಚನೆ ಮಾಡಲಿಕ್ಕೆ 3 ಜನ ಕೊಟ್ಟಿದ್ದಾರೆ. ಈ 3ರಲ್ಲಿ ಯಾವುದೋ ಒಂದಕ್ಕೀಗ ಮುಕ್ತಿ ಕಾಣುತ್ತೆ. ಈಗ ಸದ್ಯಕ್ಕಿರುವ ನಮ್ಮ ಮುಂದಿರುವಂತಹ ಈ ರಾಮಲಲ್ಲಾ ವಿಗ್ರಹ ಹೀಗಿದೆ ಎಂಬುದು ನಮ್ಮೆಲ್ಲರ ಲೆಕ್ಕಾಚಾರ. ಕಮಲದ ಹೂವಿನ ಪಕಳೆಯಂತಹ ಕಣ್ಣು, ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಆದ ನಂತರ ಯಾರುವೆ ದೊಡ್ಡ ಒಂದು ವಿಗ್ರಹದ ಪರಿಕಲ್ಪನೆಯಲ್ಲಿ ಆ ದೇವಸ್ಥಾನಕ್ಕೆ ಹೋಗಬೇಡಿ, ಹಂಗಿರಲ್ಲ. ಇದು ಬಾಲರಾಮ ಇರಲ್ಲ. ಬೆಳದಿಂಗಳಂತೆ ಹೊಳೆಯುವ ವದನ, ಮುಖದಲ್ಲಿ ದೈವಿಕತೆಯ ತೇಜಸ್ಸು, ತುಟಿಯಲ್ಲಿನ ಲಾಸ್ಯ, ನೀಲ ಕೈಗಳು ಕಾಲುಗಳು, ಧನುರ್ಧಾರಿಯಾದ ಬಾಲಕನ ರೂಪ, ಕಮಲದ ಭಂಗಿಯಲ್ಲಿ ಕುಳಿತ ಭಂಗಿ, ಕೃಷ್ಣಶಿಲೆಯಲ್ಲಿ 4.3 ಅಡಿ ಎತ್ತರದ ಈ ಬಾಲರಾಮ ಅಂದರೆ ರಾಮಲಲ್ಲ ಇರುತ್ತೆ ಅಂತ ನಮ್ಮೆಲ್ಲರ ಲೆಕ್ಕಾಚಾರ. ಇರಬಹುದು, ಹಾಗೇನೆ, ನಾನು ಇಲ್ಲ ಅಂತ ಹೇಳಲ್ಲ ಅಲ್ವಾ. ಇದಿಷ್ಟು ನಮ್ಮದು. ಆದರೆ ಸಂಭ್ರಮ ನಮ್ಮದು. ಹೀಗೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳುವ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದಂತಹ ರೂಪಿಸಿರುವಂತಹ ರಾಮಲಲ್ಲಾ ವಿಗ್ರಹ ಎಲ್ಲವೂ ಕೂಡ ಈಗ ಎನ್ನುವುದು ಈಗ ಸದ್ಯ ಖಚಿತವಾಗಿರುವಂತಹ ವಿಷಯ. ಆದರೆ ಅದು 100% ಅವರು ಅಧಿಕೃತಗೊಳಿಸುವವರೆಗೂ ಹೇಳಲಿಕ್ಕಾಗಲ್ಲ. ಹೀಗಾಗಿ ಅರುಣ್ ಯೋಗಿರಾಜ್ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿತು. ಇವತ್ತು ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಸೇರಿದಂತೆ ಹಲವರು ಅವರ ನಿವಾಸಕ್ಕೆ ಹೋದ್ರು, ಅವರ ಕುಟುಂಬಸ್ಥರನ್ನ ಸನ್ಮಾನಿಸಿದ್ರು, ಖುಷಿಯನ್ನ ವ್ಯಕ್ತಪಡಿಸಿದ್ರು. ಆಯ್ತು, ಯಾರು ಇವರು? ಕಾಂಗ್ರೆಸ್ ಸನ್ಮಾನ ಮಾಡಿದ್ರ? ಹ್ಞೂ ಸರ್. ಏನ್ರಪ್ಪ ನಿಮ್ ಸ್ಟ್ಯಾಂಡ್ ಕೊಡ್ರಪ್ಪ ಕರೆಕ್ಟಾಗಿ ಪೋಸ್ಟು. ಒಬ್ಬೊಬ್ಬರು ನಂತರ ಒಳ್ಳೆ, ನನಗಂತೂ ಒಳ್ಳೆ ಇದಾಗೋಗಿದೆ. ನನಗೆ ಸಮುದ್ರದ ಮಧ್ಯೆ ಅಲೆಗಳಿಗೆ ಸಿಕ್ಕಿಕೊಂಡ ನಾವಿಕ ಇದು ನೌಕೆಯಂತೆ ಒಬ್ಬೊಬ್ಬರು ಒಂದೊಂದು ಮಾಡ್ತೀರಿ, ಒಬ್ಬೊಬ್ಬರು ಒಂದೊಂದು ಎಳ್ಕೊಂಡು ಓಡಾಡ್ತೀರಿ. ಅಲೆ ರೂಪದಲ್ಲಿ ಆಂಜನೇಯನ್ ಕೇಳಿದ್ರೆ ಆ ಮಾಜಿ ಮಂತ್ರಿನ, ಈ ರಾಮ ಅಲ್ಲವೇ ಅಲ್ಲ ಸಿದ್ಧರಾಮ ಅಂತ ಅವ್ರಂತಾರೆ, ಅವರೇ ರಾಮ ಅಂತಾರೆ. ಇಲ್ಲಿ ನೋಡಿದ್ರೆ ಹರೀಶ್ ಗೌಡ್ರು ಹಿಂಗ್ ಮಾಡ್ತೀರಿ. ದಿಸ್ ಇಸ್ ದ ಕನ್ಫ್ಯೂಷನ್ ಪ್ರಾಬ್ಲಮ್. ಆಲ್ ರೈಟ್, ಅವ್ರದ್ದು ಏನಾದ್ರು ಕನ್ಫ್ಯೂಷನ್ ಇರಲಿ, ರಾಜಕಾರಣ ಇರಲಿ, ಜನ ಏನು ಬೇಕೋ ಅದನ್ನು ನೀವು ನಂಬಿಕೊಳ್ಳಿ, ಇಲ್ದಿರ ಬಿಟ್ಕೊಳ್ಳಿ ಅಷ್ಟೇ ಅಲ್ವಾ. ನಮ್ಮ ಭಾವನೆಗಳಿಗೆ ತಕ್ಕಂತೆ ನಮಗೆ ಬಿಟ್ಟಿದ್ದು, ಅದನ್ನು ಹೇಳಕ್ಕೆ ಅವ್ರು ಯಾರೂ ಅಲ್ಲ, ನಮ್ಮ ಇಷ್ಟ. ನಾವಿಷ್ಟ ಬಂದಾಗ ನಾವು ನಿರ್ಧಾರ ಮಾಡಬೇಕು. ಹೇಗೆ ಬೇರೆ ಧರ್ಮಗಳಲ್ಲಿ ಅವ್ರವ್ರು ನಿರ್ಧಾರ ಮಾಡ್ತಾರೋ ಹಾಗೆ ಇದು. ಇವತ್ತು ಬಂದು ಒವೈಸಿ ಮಂದಿರ ಕಿತ್ಕೊಂಬಿಟ್ರು, ಮಸೀದಿ ಕಿತ್ಕೊಂಬಿಟ್ರು ಅಂತ ಇವತ್ತು ಕತೆ ಕಾಯ್ತಾ ಇದ್ರಂತ. ಹಂಗಾರೆ ಜಡ್ಜ್ಮೆಂಟ್ ಬಂದಾಗ ನ್ಯಾಯಾಲಯದಿಂದ ಬಂದಿರೋದು, ಏನು ಕಿತ್ಕೊಂಬಿಡಕ್ಕಿಲ್ಲಿ. ಕಿತ್ತುಕೊಳ್ಳುವ ಶಬ್ದ ಬಳಕೆ ಆಗಬೇಕಾಗಿದ್ದು 500 ವರ್ಷದ ಹಿಂದಿನ ಕತೆ ಅದು. ಆಗ ಕಿತ್ಕೊಂಡ್ರು ಅಂತದ್ದು ಬಂದರೆ ಈಗ ಹಂಗಾಗಿಲ್ಲ ಅದು. ಅರುಣ್ ಯೋಗಿರಾಜ್ 40 ವರ್ಷ ವಯಸ್ಸು, ಶಿಲ್ಪಿ, ಮೈಸೂರಿನವರು, ಮೈಸೂರಿನ ಚಾಮರಾಜ ಡಬಲ್ ರೋಡ್ ನಿವಾಸಿ. ನಿಮಗೆ ಅರಮನೆ ಕಡೆಯಿಂದ ಹೋಗುವಾಗ ಅಲ್ಲಿ ಯಾರಿಗಾರು ಹೋದಾಗ ಅಲ್ಲಿ ಕಾಣುತ್ತೆ, ಗೊತ್ತಾಗತ್ತೆ ಹೋದರೆ. ಮೂಲತಃ ಟೆಕ್ಕಿ, ಶಿಲ್ಪಿಯಾಗಕ್ಕೆ 2008 ರಾಜೀನಾಮೆ ಕೊಟ್ಟು ಕುಟುಂಬದ ಮುಂದುವರಿದ ಈ ಬಳುವಳಿಯಾಗಿ ಬಂದ ಶಿಲ್ಪಕಲೆ ಕೆತ್ತನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಮೈಸೂರಿನಲ್ಲಿ ಶಿಲ್ಪಕಲಾ ಕೇಂದ್ರ ಕೂಡ ಮಾಡಿಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ಬೇರೆ ಬೇರೆ ಶಿಲ್ಪಗಳನ್ನೆಲ್ಲ ಗುರುತಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೇದಾರನಾಥದಲ್ಲಿರುವ ಆದಿಶಂಕರಾಚಾರ್ಯರ ಮೂರ್ತಿಯನ್ನು ಕೆತ್ತಿರೋದು 12 ಅಡಿ ಎತ್ತರದ್ದು. ಮತ್ತು ದೆಹಲಿಯ ಕರ್ತವ್ಯ ಪಥದಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಕೆತ್ತನೆ. ಮಗಳು, ತಾಯಿ ಮತ್ತು ಪತ್ನಿ ವಿಜೇತಾ, ಸಾನ್ವಿ, ತಾಯಿ ಸರಸ್ವತಿ ಅವ್ರ ಜೊತೆ ಇದ್ದಾರೆ. ಇದು ನಮ್ಮದೇ ಆಗಲಿ ಅನ್ನೋದು ನಮ್ಮ ಬಯಕೆ ಮತ್ತು ನಮ್ಮ ಹೆಮ್ಮೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬಟ್ ಹೇಗಾಗತ್ತೆ ಅಂತ ಫೈನಲ್ ಪ್ರಕಟಣೆ ನೋಡಬೇಕು. ಎಸ್, ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ವಿಚಾರವಾಗಿ ಇನ್ವಿಟೇಷನ್ ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ, ಆರ್ಎಸ್ಎಸ್ ಸಿಕ್ಕಾಪಟ್ಟೆ ಜೋರಾಗಿದೆ. 4-5 ಜನ ಬಾಯಿಗೆ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾರೆ. ನಡುವೆ ರಜನಿಕಾಂತ್ ಅವ್ರಿಗೂ ಇನ್ವಿಟೇಷನ್ ಹೋಗಿದೆ ಸರ್. ಆಯ್ತಾಯ್ತು, ಹೋಗ್ಲಿ. ಇಡೀ ದೇಶದಲ್ಲಿರುವಂಥ ಬಿಜೆಪಿ ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಈಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ, ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು, ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ, ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದೆ ಅಂತಕ್ಕಂಥದ್ದು ಸತ್ಯ. ಆದರೆ ಅವ್ರ ನಡವಳಿಕೆಗಳು ಯಾವುದೂ ಕೂಡ ಅದನ್ನು ಪ್ರತಿಬಿಂಬಿಸ್ತಕ್ಕಂಥ ವರ್ತನೆ ಸಿದ್ದರಾಮಯ್ಯದಿಂದ ನಾವು ಕಾಣ್ತಾ ಇಲ್ಲ. ಹಿಂದೂಗಳ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ, ಈ ಸರ್ಕಾರದ ನಡವಳಿಕೆಗಳು ಇವೆಲ್ಲವೂ ಕೂಡ ಹಿಂದೂ ವಿರೋಧಿ ನೀತಿಗಳನ್ನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರೇನು ಅನುಸರಿಸ್ತಾ ಇದ್ದಾರೆ,
ಎಲ್ಲೋ ಒಂದ್ ಕಡೆ ಅವ್ರ ಹೆಸರಿಗೂ ಒಂದು ಅಪವಾದ ಇದು. ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ್ ಗುಣ ಬಂದಿದೆ ಅಂತ ಭಾವಿಸಕ್ಕಾಗತ್ತಾ? ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ, ರಾಮನ್ ಗುಣ ಇದೆಯಾ? ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ, ಅದ್ರ ಆಂಜನೇಯನ ಗುಣ ಇದೆಯಾ? ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯರು ಹೇಳಿದ್ದಾರೆ, ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರೋದು ಅದು ಬಿಜೆಪಿ ರಾಮ, ನಮ್ಮ ರಾಮ ಅಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ರಾಮ ಯಾರು? ಯಾರು ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ಲಿಲ್ಲವರು ಹೋಗ್ಲಿಲ್ಲ ಅಷ್ಟೇ. ಅದರಿಂದ ಆಹ್ವಾನ ಯಾರು ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಇತ್ತೀಚೆಗೆ ಒಂದು ಪಕ್ಷದಲ್ಲಿ ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಆರ್ಮಿ ಈ ಥರ ನಡೀತಕ್ಕಂಥದ್ದು ಪ್ರಾರಂಭ ಆಗಿದೆ. ಈ ರಾಮ ಜನ್ಮಭೂಮಿ ವಿಷಯ ಪ್ರಾರಂಭ ಆಗಿರೋದು ಅದ್ವಾನಿ ಅವ್ರ ಪಾಪ. ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬರಬೇಡಿ ಅಂತ ಹೇಳಿದ್ದು ಅದಕ್ಕಲ್ಲ. ವಯಸ್ಸು, ಆರೋಗ್ಯ ಇದೆಲ್ಲ ಒಂದು ಲೆಕ್ಕ. ಕಷ್ಟ ಆಗ್ಬೋದು, ನೋಡ್ಕೊಳ್ಳಿ ಅಂತ ಹೇಳಿರೋದು. ಅವ್ರು ಅಲ್ಲಿಗೆ ಹೋಗ್ತೀನಿ ಅಂದರೆ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಅವ್ರು ಯಾರು ತಡೆಯೋರಿಲ್ಲ ಅಲ್ಲಿ. ನಂಬರ್ 1. ನಂಬರ್ 2, ಜೋಶಿ ಅವರು ಹೇಳ್ದಂಗೆ ಯಾವ ಚೀಫ್ ಮಿನಿಸ್ಟರ್ಗಳಿಗೂ ಕೊಡ್ತಾ ಇಲ್ಲ, ಅವ್ರು ಕೊಟ್ಟಿಲ್ಲ, ಖುದ್ದು ನನಗೆ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ಯಾರನ್ನೂ ಬರಬೇಡಿ ಅಂತ ಹೇಳಿದ್ದಾರೆ. ಬಿಕಾಸ್ ಅವ್ರಿಗಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತ. VVIPಗಳಾದರೆ ಇವ್ರ ಕಾರ್ಗಳು, ಇವ್ರ ಕಾನ್ವಾಯಿಗಳು, ಇವ್ರದ್ದು ಪ್ರೋಟೋಕಾಲ್ಗಳು, ಇವ್ರದ್ದು ಪೊಗರುಗಳು, ಇದನ್ನೆಲ್ಲ ಅಲ್ಲೇ ಮ್ಯಾನೇಜ್ ಮಾಡಬೇಕಲ್ಲ, ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಹಾಗಾಗಿ ಅದು ರಾಜಕಾರಣದ ಇದು ಗೊತ್ತಿಲ್ಲ. ಮುಂದೆ ಏನು ಮಾಡ್ತಾರೋ, ಯಾರು ಕೊಟ್ಟಿರ್ತಾರೋ ಅವ್ರು ಹೋಗ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೆಲವರು ಕೊಟ್ಟರು ಹೋಗಲ್ಲ ಅಂತ ಇದಾರಲ್ಲ ಸರ್, ಅದಕ್ಕೇನು ಹೇಳಿ? ಅದು ಅವ್ರವ್ರ ಇಷ್ಟ. ಅದು ಕೆಲವರು ಕೊಟ್ಟರು ಹೋಗಲ್ಲ ಅಂತ ಹೇಳಿ ಅದರಿಂದ ದೊಡ್ಡ ಹೀರೋ ಥರ ಅನ್ನಿಸ್ಕೊಳ್ಳೋರು ಕೆಲವರು. ಇನ್ನು ಕೆಲವರು ಕೊಟ್ಟಿದ್ದರೂ ಅನಿವಾರ್ಯ ಕಾರಣಗಳಿಂದಾಗಿ ಹೋಗೋಕ್ಕಾಗದೇ ಇರಬಹುದು, ಮನಸ್ಸಲ್ಲಿರಬಹುದು, ದೇಹ ಬೇರೆ ಕಡೆ ಇರುತ್ತೆ, ಕೆಲವ್ರಿಗಾಗ್ಬೋದು. ಹಾಗುವೆ